ಎಲ್ರಿಗೂ ನಮಸ್ಕಾರ. ಈ ದಿನ ವಿಡಿಯೋ ಮಾಡಿದ್ದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಸಾಮಾನ್ಯ ನಿಮಗೆಲ್ಲ ಯೂಟ್ಯೂಬಲ್ಲಿ 4 ತಿಂಗಳ ಹಿಂದೆ ನೀವು ನನ್ನನ್ನು ಗಮನಿಸಿದರೆ ರಾಣಿ ಚಂದ್ರಶೇಖರ್ ಯಾರು ಅಂತ ಯಾರಿಗೂ ಗೊತ್ತಿದ್ದಿಲ್ಲ. ಯಾಕೆಂದರೆ ಕಾರಣ ನಂದು ಯೂಟ್ಯೂಬ್ ಅಕೌಂಟು ರನ್ನಿಂಗ್ ಇರಲಿಲ್ಲ. ನನ್ನ ಸ್ನೇಹಿತರು ಬಲವಂತಕ್ಕೆ ಅಥವಾ ಹಲವಾರು ಜನರು ನನಗೆ ಸಲಹೆಗಳನ್ನ ಕೊಟ್ಟ ಮೇರೆಗೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿ ಅಂತೇಳಿ ಒತ್ತಾಯ ಇಡ್ತಾಯಿದ್ರು. ಆ ಬೇಸ್ ಇಟ್ಕೊಂಡೆ ನಾನು ಯೂಟ್ಯೂಬ್ ಚಾನಲ್ನ ಮಾಡಿದ್ವಿ. ಸೊ ಮಾಡಿದಾಗ ನಂಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ, ಇದು ಪ್ರೊಸೀಜರ್ ಏನಿದೆ ಏನು ಒಂದು ಗೊತ್ತಿದ್ದಿಲ್ಲ. ಸುಮ್ಮನೆ ನಾನು ಲೈವ್ ಪ್ರೋಗ್ರಾಮ್ನಲ್ಲಿ ಆಗಾಗ ನಿಮಗೆ ಹೇಳ್ತಿದ್ದದ್ದು ನೀವು ಗಮನಿಸಿದ್ದೀರ. ಯೂಟ್ಯೂಬ್ ನಾನು ಅಂದ್ಕೊಂಡೆ ಯೂಟ್ಯೂಬ್ ಅಂದರೆ ಸುಮ್ಮನೆ ಏನೋ ಒಂದು ವೀಡಿಯೋ ಹಾಕೋದು ಅಥವಾ ಏನೋ ಒಂದು ಇದು ಮಾಡೋ ಫೋಟೋ ಹಾಕೋದು, ಏನೋ ಒಂದು ಕಂಟೆಂಟಲ್ಲಿ ನಾವು ಮಾಡ್ಕೊಂಡು ಹೋಗೋದು, ಇಷ್ಟೇ ನಂಗೆ ಗೊತ್ತಿದ್ದಿದ್ದು. ಯೂಟ್ಯೂಬಲ್ಲಿ ಥಂಬ್ನೇಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಯೂಟ್ಯೂಬಲ್ಲಿ ಎವ್ರಿ ಡೇ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋದು ನಿಜ ನನಗೆ ಗೊತ್ತಿದ್ದಿಲ್ಲ. ಮತ್ತು ನಾನು ಲೈವ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಬೇರೆಯವ್ರ ಲೈವ್ನ ನಾನು ಅಟೆಂಡ್ ಮಾಡಬೇಕು ಅನ್ನೋದು ನಂಗೆ ಗೊತ್ತಿದ್ದಿಲ್ಲ. ಬೇರೆಯವ್ರ ವೀಡಿಯೋಗಳ್ನೂ ನಾನು ನೋಡಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಸೊ ಈ ಥರ ಇದ್ದಾಗ ಸುಮ್ಮನೆ ಏನಂದರೆ ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳಿ ಹೊಸ ಪೂಜಾರಿ ಅಂಥೇಳಿ. ಸೊ ಹೊಸ ಪೂಜಾರಿ ಮೀನ್ಸ್ ಅನ್ಯತಾ ಭಾವಿಸ್ಬೇಡಿ. ಪೂಜಾರಿ ಅಂದಿದ್ದಕ್ಕೆ ಹೊಸತನ ಇರುವಂಥವ್ರಿಗೆ, ಏನೂ ಗೊತ್ತಿಲ್ಲದೆ ಇರೋರಿಗೆ, ಹೊಸ ವಿದ್ಯಾರ್ಥಿನಿ ಆದಂಥವ್ರಿಗೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಹೊಸ ಪೂಜಾರಿ ಅನ್ನುವಂಥದ್ದು. ಸೊ ಈ ರೀತಿ ಹೊಸ ಪೂಜಾರಿ ಗೆಟಪ್ಪಲ್ಲಿ ಯೂಟ್ಯೂಬಿಗೆ ನಾನು ಬಂದಾಗ ದಿನಾಗಲೂ ಒಂದಲ್ಲ ಒಂದು ನನಗೆ ಸಮಸ್ಯೆಗಳು ಎದುರಾಗ್ತಾನೆ ಇರ್ತಿತ್ತು. ಯಾವುದೋ ಒಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಆದಮೇಲೆ ನನಗೆ ಯಾವುದೋ ಒಂದು ವೀಡಿಯೋಗಳು ಕೈಗೆ ಸಿಗ್ತಾಯಿತ್ತು, ಕಂಡ್ರೆ ನನ್ನ ಕಣ್ಣಿಗೆ ಕಾಣಿಸ್ತಾಯಿತ್ತು. ಆಗ ಅದನ್ನು ನೋಡುವೆ, ಓ ಯೂಟ್ಯೂಬ್ ಅಂದರೆ ಈಗ ಅಂಥೇಳಿ ಅದು ಅನ್ಕೊಂತ ಇದೆ. ಇನ್ಯಾವುದೋ ವಿಡಿಯೋ ಬರ್ತಾಯಿತ್ತು, ನನಗೆ ಸಿಗ್ತಾಯಿತ್ತು. ಅದನ್ನು ನೋಡಿದಾಗ ಅವರು ಯೂಟ್ಯೂಬ್ನ ಈ ರೀತಿ ಮಾಡಬೇಕು, ಈ ರೀತಿ ಥಂಬ್ನೇಲ್ ಹಾಕಬೇಕು, ಈ ರೀತಿ ಡಿಸೈನಿಂಗ್ ಮಾಡಬೇಕು, ಈ ರೀತಿ ನೀಟಾಗಿ ಇರಬೇಕು ಅಂಥೇಳಿ ಮತ್ತೊಬ್ಬರು ಹೇಳೋರು. ಮತ್ತು ಇನ್ನೊಂದು ಯಾವುದೋ ವಿಡಿಯೋ ನೋಡ್ತಾಯಿದ್ದೆ, ಈ ಥರ ಕೆಲವೊಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು, ಆ ಆ್ಯಪ್ಗಳಲ್ಲಿ ಈ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಅಂದರೆ, ಆಗ ವ್ಯೂಸ್ ಬರುತ್ತೆ ಅಥವಾ ಜನರಿಗೆ ಹೆಚ್ಚು ತಲುಪೋದಕ್ಕೆ ಸಾಧ್ಯ ಅನ್ನುವಂಥದ್ದು ನನಗೆ ಗೊತ್ತಾಯಿತು. ಈ ಥರ ಹಲವಾರು ವಿಚಾರಗಳು ಒಂದರಿಂದ ಒಂದು ನನಗೆ ಗೊತ್ತಾಗ್ತಾ ಗೊತ್ತಾಗ್ತಾ ಹೇಗಾಯಿತು ಇದು ಅಂತಂದರೆ, ನನಗೇ ಗೊತ್ತಿಲ್ಲದಾಗೆ ವಿಡಿಯೋ ನೋಡ್ತಾ ನನಗನ್ಸಿದ್ದು ಯೂಟ್ಯೂಬ್ ಅಂದರೆ ನಾವು ಬರೀ ಏನೋ ಒಂದು ಪೋಸ್ಟಲ್ಲಿ ಹಾಕೋದು ಮಾಡೋದು ಈ ಥರ ಅಂದ್ಕೊಂಬಿಟ್ಟಿದ್ದೆ. ಇದು ಆ ಥರ ಅಲ್ವೇ ಅಲ್ಲ. ದಿನಾಗಲೂ ಅದು ಟಾರ್ಗೆಟು ನಾವು ರೀಚ್ ಆಗಬೇಕು ಅಂದರೆ ಪ್ರತಿನಿತ್ಯ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು, ವಸ್ತು ವಿಚಾರಲ್ಲಿ ಒಳಗೊಂಡಿರಬೇಕು, ಆಕರ್ಷಣೆಯಿಂದ ಕೂಡಿರಬೇಕು ಅನ್ನುವಂಥದ್ದು. ಜೊತೆಗೆ ನಾವು ಯೂಟ್ಯೂಬಲ್ಲಿ ಪರ್ಮನೆಂಟಾಗಿ ಉಳ್ಕೋಬೇಕು ಅಥವಾ ಅದರಿಂದ ನಾವೇನಾದ್ರು ಪಡ್ಕೊಬೇಕು, ಗಳಿಸ್ಬೇಕು ಅಂತಂದರೆ ಇದರಲ್ಲಿ ನಮಗೆ 1000 ಜನ ಸಬ್ಸ್ಕ್ರೈಬರ್ ಆಗಲೇಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗಿದ್ದು. ಈ 1000 ಜನ ಸಬ್ಸ್ಕ್ರೈಬರ್ ಆಗಬೇಕು ಅಂದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. 1000 ಜನನ ಮಾಡೋದು ಹೇಗೆ? ನನಗೆ ಅಷ್ಟೊಂದು ಕಾಂಟ್ಯಾಕ್ಟ್, ಲಕ್ಷಾಂತರ ಜನ ಕಾಂಟ್ಯಾಕ್ಟ್ ಇದ್ದಾರೆ, ಅದು ಬೇರೆ ವಿಚಾರ. ಸೊ ಅದು ನನ್ನ ಟ್ರೈನಿಂಗಲ್ಲಿ ಅಟ್ ಎ ಟೈಮು 500 ಜನ 1000 ಜನಕ್ಕೆ ಹೀಗೆ ನಾವು ಟ್ರೈನಿಂಗ್ಗಳನ್ನ ಕೊಡುವಂಥದ್ರಲ್ಲಿ ನನಗೆ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಇದು ನನ್ನ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ ಇದೆ, ನಾನು ಹೇಳೋದು ಹೇಗೆ ಜನಕ್ಕೆ, ಅವ್ರು ಏನು ಅನ್ಕೊಂತಾರೆ, ಮತ್ತು ನನಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸದಲ್ಲಿ ರೆಸ್ಪಾನ್ಸ್ ಕೊಡ್ತಾರಾ, ಇವೆಲ್ಲ ಕೆಲವೊಂದು ಯೋಚನೆಗಳು ಹೋಗ್ತಾ ಹೋಯ್ತು. ಸೊ ಹೇಗೋ ಗೊತ್ತಿಲ್ಲ, ತೆವಳುತ್ತಾ ಕುಂಟುತ್ತಾ ನಡೀತಾ ಕೊನೆಗೆ ನಿಲ್ಲೋ ಮಟ್ಟಿಗೆ ಯೂಟ್ಯೂಬ್ ಚಾನಲ್ನಲ್ಲಿ ನನಗೇ ಗೊತ್ತಿಲ್ಲದಾಗೆ 1000 ಜನ ಸಬ್ಸ್ಕ್ರೈಬರು ಆಗಿದ್ದು. ಸೊ ಇದನ್ನು ನಾನು ಈ ವಿಚಾರನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ ಕೂಡ, ಒಂದು ವಿಡಿಯೋ ಮೂಲಕ ಹಂಚ್ಕೊಂಡಿದ್ದೆ. ಓ ಆಗೋಯ್ತಾ 1000 ಜನ ಆಗೋಯ್ತಾ, ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡೋದ, ನನ್ನ ಜವಾಬ್ದಾರಿ ಮುಗೀತಾ? ಖಂಡಿತ ಮುಗಿಲಿಲ್ಲ. ನಿಂತ್ಕೊಂಡ ಮೇಲೆ ನಾವು ಕೂರಬೇಕು, ಇಲ್ಲ ನಡಿಬೇಕು, ಇಲ್ಲ ಓಡಬೇಕು ಅಲ್ವಾ? ಈ ಮೂರೂ ಮಾಡಿಲ್ಲ ಅಂದರೆ ನಿಂತೇ ಎಷ್ಟೊತ್ತು ಅಂತ ನಿಂತ್ಕೊಳ್ಳೋಕ್ಕೆ ಸಾಧ್ಯ? ಸೊ ಇದು ನನಗೆ ಗೊತ್ತಾಯಿತು, ಇಲ್ಲಿ ನಿಲ್ಲಂಗಿಲ್ವೇ ಇಲ್ಲ,
ನಡಿಬೇಕು, ಆರ್ ಓಡಬೇಕು, ಆರ್ ಕೂತ್ಕೋಬೇಕು. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಪಾತ್ರಧಾರಿಗಳು ನಾವು ಆಗಬೇಕು ಅಂತ ಅನ್ನಿಸ್ತು. ಸೊ ಅವಾಗ ಅದು ವಿಚಾರ ನನಗೆ ಗೊತ್ತಾದ ತಕ್ಷಣ ಸ್ವಲ್ಪ ಹೆಚ್ಚೆಚ್ಚು ನಾನು ಬೇರೆ ಬೇರೆಯವ್ರ ವೀಡಿಯೋಗಳನ್ನ ನೋಡೋದಕ್ಕೆ ಶುರು ಮಾಡಿದೆ, ಬೇರೆ ಬೇರೆ ಲೈವ್ನ ಅಟೆಂಡ್ ಮಾಡೋದಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಅನುಭವಿಗಳದ್ದು ಹಲವಾರು ವೀಡಿಯೋಗಳನ್ನ ನಾನು ನೋಡೋದಕ್ಕೆ ಶುರು ಮಾಡಿದೆ. ಆವಾಗ ಗೊತ್ತಾಯಿತು, ಇದು ಸಬ್ಸ್ಕ್ರೈಬರ್ 1,000ಕ್ಕೆ ಮುಗಿದೋಗಿಲ್ಲ, ಇದು ವಾಚ್ ಅವರ್ ಕೂಡ ಓಡಬೇಕು, ವೀಡಿಯೋಗಳು ರನ್ ಆಗಬೇಕು, ನಮ್ಮ ವೀಡಿಯೋಗಳನ್ನ ಪಬ್ಲಿಕ್ಸ್ ನೋಡಬೇಕು ಅಂತ ನನಗೆ ಅವಾಗೇ ಗೊತ್ತಾಗಿದ್ದು. ಆ ವಿಚಾರ ಕೇಳ್ಬಿಟ್ಟು ನನ್ನ ತಲೆ ತಿರ್ಗಕ್ಕೆ ಶುರುವಾಯಿತು. ಏನಪ್ಪ ನನಗೆ ಇಷ್ಟೊಂದು ಟೈಮ್ ಸಿಗುತ್ತಾ ನಿಜಕ್ಕೂ, ಏನಿದು ಇಷ್ಟೊಂದು ವಾಚ್ ಅವರ್ ಓಡಬೇಕು ಅಂತ ಹೇಳ್ತಾರೆ, ನನ್ನ ಕೈಯಲ್ಲಿ ಸಾಧ್ಯನಾ ಇದು ಅಂತ ಪ್ರಶ್ನೆ ಕಾಡೋದಕ್ಕೆ ಶುರುವಾಯಿತು. 1,000 ಆಯಿತು ಅಂತ ನಾನು ಖುಷಿ ಪಡೋಂಗಿಲ್ಲ, ಇನ್ನು ಮುಂದಿನ ಹೆಜ್ಜೆಗಳಲ್ಲಿ ನಾನು ಸವಾಲುಗಳನ್ನ ಎದುರಿಸಬೇಕಾಗಿದೆ ಅಂತ ಗೊತ್ತಾಯಿತು. ಆಗ ಸವಾಲುಗಳನ್ನ ನೋಡಿದ್ರೆ ವಾಚ್ ಅವರ್ ಏನೋ ಒಂದು 10 ಗಂಟೆ 20 ಗಂಟೆ ಈ ಥರ ನಂದು ಮೊದಲೇ ನಾನು ಪಾಪ ಬೋಲ್ಡು ಯೂಟ್ಯೂಬಿನಲ್ಲಿ ನನಗೇನೂ ಗೊತ್ತಿಲ್ವಲ್ಲ, ಏನೋ ಒಂದಷ್ಟು ಗಂಟೆ ಓಡಿದ್ರೆ ಆಯ್ತಲ್ವ, ಓಡಿದ್ರೆ ನಾನೇ ನೋಡ್ಬಿಟ್ರೆ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ನಂದು ಮೈಂಡ್ ಸೆಟ್ ಇತ್ತು. ಆವಾಗ ನೋಡಿದ್ರೆ ಇದು ವಾಚ್ ಅವರ್ ಅಂತ ಹೇಳಿದ್ರೆ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ಯೂಟ್ಯೂಬರ್ ಹೊಸ ಹೊಸ ಹುಡುಗರುಗಳಿಂದ ಅಥವಾ ನಮ್ಮ ವ್ಯೂವರ್ಸ್ ಮೂಲಕ ಅಥವಾ ಎಕ್ಸ್ಪರ್ಟ್ ವೀಡಿಯೋಗಳು ಮಾಡಿರೋದ್ರ ಮೂಲಕ ನನಗೆ ಗೊತ್ತಾಯಿತು. ಮತ್ತೆ ಚಿಂತೆ ಆಯಿತು, ದೇವಾ 5 ಗಂಟೆ 10 ಗಂಟೆ ಓಡಿಸೋದೇ ಕಷ್ಟ, ಇನ್ನು 4,000 ಗಂಟೆ ಓಡಿಸೋದು ಹೇಗಪ್ಪ ಅಂತ ನಿಜಕ್ಕೂ ನನಗೆ ಈಗಲೂ ಚಿಂತೆ ಇದೆ, ನಮ್ಮ ಕೈಯಲ್ಲಿ ಇದಾಗುತ್ತಾ ಅಂತ. ಸೊ ಈ ಚಿಂತೆಗೆ ಒಂದು ಭರವಸೆನ ಮೂಡಿಸೋದಕ್ಕೆ ಅಂಥೇಳಿ ಇವತ್ತು ನನಗೊಂದು ನೋಟಿಫಿಕೇಷನ್ ಬಂತು. ಸೊ ಆ ನೋಟಿಫಿಕೇಷನ್ ನೋಡಿ ನಿಜಕ್ಕೂ ನನಗೆ ಖುಷಿಯಾಗ್ಬಿಡ್ತು. ಹೌದು, ನಾನು ಕೂಡ ಯೂಟ್ಯೂಬ್ನಲ್ಲಿ ಹೆಜ್ಜೆಗಳನ್ನ ಇಡೋದಕ್ಕೆ ತುಂಬ ಅವಕಾಶಗಳಿದೆ. ಸೊ ನನ್ನಿಂದನೂ ಏನೋ ಒಂದಿಷ್ಟನ್ನ ನಾನು ಯೂಟ್ಯೂಬಲ್ಲಿ ಏನು ಅಚೀವ್ಮೆಂಟ್ ಮಾಡೋದಕ್ಕೆ ಅವಕಾಶಗಳು ಮುಕ್ತವಾಗಿದೆ. ಸೊ ಇದನ್ನು ನಾನು ಬಳಸ್ಕೋಬೇಕು, ನನಗೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲದೆ ಇರೋದಕ್ಕೆ ಇದು ಬ್ರಹ್ಮವಿದ್ಯೆ ಆಗಿದೆ. ಹೋಗ್ತಾ ಹೋಗ್ತಾ ನಾನು ಕಲಿತ್ರೆ ಇದು ನನಗೂ ಕೂಡ ಏನು ಬಾಳೆಹಣ್ಣು ತಿಂದಷ್ಟೇ ಸುಲಭ ಆಗುತ್ತೆ. ಸ್ವಲ್ಪ ನಾನು ಹಾರ್ಡ್ ವರ್ಕ್ ಮಾಡಬೇಕು, ಇದ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತೇಳಿ ನನಗೆ ಗೊತ್ತಾದಂಥದ್ದು. ಸೊ ಇವತ್ತಿನ ವಿಡಿಯೋ ಮಾಡಿದಂಥ ಮೂಲ ಉದ್ದೇಶ, ಮೊನ್ನೆ ನಾನು ಹೇಳಿದೆ 1,000 ಸಬ್ಸ್ಕ್ರೈಬರ್ ಆಗಿದೆ ಅಂತ ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದೆ. ಅದ್ರ ಜೊತೆಗೆ 1,00,000 ವ್ಯೂವರ್ಸ್ ಆಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈಗ ನನ್ನ ಚಾನಲ್ಲು 1.5 ಲಕ್ಷಕ್ಕಿಂತ ಹೆಚ್ಚು ವ್ಯೂವರ್ಸನ್ನು ಪಡೆದಿದೆ. ಸೊ ಇದು ನನಗೆ ಒಂದು ತುಂಬ ಖುಷಿಯಾದಂಥ ವಿಚಾರ. ಇದ್ರ ಜೊತೆಗೆ ಮತ್ತೊಂದು ಇವತ್ತು ಖುಷಿ ವಿಚಾರ ಏನಪ್ಪ ಅಂದರೆ, ನೆನ್ನೆ 1.5 ಲಕ್ಷ ರೀಚ್ ಆಗಿದೆ. ನೆನ್ನೆ ಮೀನ್ಸ್ 4 ಡೇಸ್ ಬ್ಯಾಕು, 4 ದಿನದ ಹಿಂದೆ ಆಗಿದೆ. ಇವತ್ತು ಮತ್ತೊಂದು ವಿಚಾರದ್ದು ನೋಟಿಫಿಕೇಷನ್ ಯೂಟ್ಯೂಬಿಂದ ನನಗೆ ಬಂದಿದ್ದೇನಪ್ಪ ಅಂದರೆ, ಏನು ನಾನು ಕಬ್ಬಿಣದ ಕಡಲೆ ಮಿಠಾಯಿ ನನ್ನಿಂದ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋದು. ಸೊ ಇವತ್ತು ನನಗೆ ಗೊತ್ತಿದ್ದಿಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ ಮತ್ತು ಇನ್ನೇನಂತಾರೆ ಬೆನ್ತಟ್ಟುವಿಕೆ, ಇದರೆಲ್ಲರಿಂದನೂ ನನ್ನ ಚಾನಲು ಇವತ್ತಿಗೆ 1,007 ಗಂಟೆ ವಾಚ್ ಅವರು ಕಂಪ್ಲೀಟ್ ಆಗಿದೆ. ಸೊ ಇದೆಲ್ಲವೂ ಕೂಡ ನೀವೆಲ್ಲರೂ ನಾನು ಹಾಕಿದ ವಿಡಿಯೋನ ಪ್ರೀತಿಯಿಂದ, ತಪ್ಪಿರಲಿ ಅದು ಸರಿ ಇರಲಿ, ನಿಮ್ಗೆ ಇಷ್ಟ ಆಗಲಿ ಕಷ್ಟ ಆಗಲಿ, ಅದು ಚೆನ್ನಾಗಿಲ್ಲದೇ ಇರೋ ಕೂಡ ನೀವೆಲ್ಲರೂ ಕೂಡ ವಿಡಿಯೋನ ನೋಡಿ ಬೆನ್ತಟ್ಟಿ ಪ್ರೋತ್ಸಾಹಿಸಿದಿರಿ ಬಹಳ ಪ್ರೀತಿಯಿಂದ. ಸೊ ಈ ಪ್ರೀತಿಯ ಬೆಂಬಲಿಸುವಿಕೆನೇ ಅಥವಾ ಈ ಪ್ರೀತಿಯ ಬೆನ್ತಟ್ಟುವಿಕೆಯ ಮೂಲನೇ ಇವತ್ತು 1,000 ಗಂಟೆನ ನಾನು ರೀಚ್ ಆಗಿರೋದು. ಇನ್ನು ಎಷ್ಟು ರೀಚ್ ಆಗಬೇಕು? 3,000 ಗಂಟೆನ ನಾನು ನಿಮ್ಮೆಲ್ಲರೂ ಸಪೋರ್ಟಿಂದ 3,000 ಗಂಟೆನ ರೀಚ್ ಆಗಬೇಕು. ದಯವಿಟ್ಟು ನೀವೆಲ್ಲರೂ ಕೂಡ 1,000ನ ಏನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರೋ ಈ 1,000 ಗಂಟೆನ ಪೂರೈಸೋದಕ್ಕೆ ನೀವೆಲ್ಲರೂ ಕೂಡ ನನ್ನ ಕೈ ಹಿಡಿದು ನಡೆಸಿರೋದಕ್ಕೆ ನಿಮ್ಮೆಲ್ರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಸೊ ಈ ಮೂಲಕ ನಿಮಗೆ ನಾನು ಕೃತಜ್ಞತೆಯಿಂದ ಅಥವಾ ಪ್ರೀತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇನ್ನುಳಿದ 3 ಗಂಟೆಗಳ ವಾಚ್ ಅವರ್ನ ನಿಮ್ಮೆಲ್ಲರ ಪ್ರೋತ್ಸಾಹದಲ್ಲಿ ಇದೇ ರೀತಿ ಪ್ರೋತ್ಸಾಹ ಇನ್ನೂ ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ನಂಗೆ ಸಿಕ್ಕರೆ
ಆದಷ್ಟು ಬೇಗ ಇನ್ನುಳಿದಂಥ 3,000 ವಾಚ್ ಅವರ್ನ ಕಂಪ್ಲೀಟ್ ಮಾಡೋ ಭರವಸೆ ನನಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ನೀವೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ನಿತ್ಯ ನಿರಂತರ ಇರಲಿ. ದಯವಿಟ್ಟು ನಾನು ಹಾಕುವಂಥ ವೀಡಿಯೋಗಳನ್ನ ವಿಚಾರಪೂರ್ವಕವಾಗಿರುತ್ತೆ, ವಸ್ತು ವಿಚಾರದ ಮೂಲಕ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ವೀಡಿಯೋನ ಪೂರ್ತಿ ನೋಡಿ, ಪ್ರತಿ ವೀಡಿಯೋಗಳನ್ನು ಪೂರ್ತಿ ನೋಡಿ, ಅಲ್ಲಿ ಒಂದು ನೋಡಿದ ಮೇಲೆ ಒಂದು ಲೈಕು ಕಾಮೆಂಟನ್ನು ಹಾಕುವಂಥದ್ದನ್ನ ದಯವಿಟ್ಟು ಮರಿಬೇಡಿ. ನೀವು ನೋಡಿದ್ದಕ್ಕೆ ನನಗೆ ಗೊತ್ತಾಗೋದು ಅಥವಾ ಕನ್ಫರ್ಮೇಷನ್ಗೆ ನೀವು ನೋಡಿದ್ದೊಂದು ಲೈಕು ಕಾಮೆಂಟ್ ಮಾಡಿದ್ರೆ ನೀವು ನೋಡಿರೋದು ನನಗೆ ಗೊತ್ತಾಗುತ್ತೆ. ದಯವಿಟ್ಟು ಹೆಚ್ಚು ಜನ ವೀಡಿಯೋಗಳನ್ನ ನೋಡಿ, ಪೂರ್ತಿ ನೋಡಿ ಆದ ತಕ್ಷಣ ದಯವಿಟ್ಟು ನೀವು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ಶೇರ್ ಮಾಡಿ. ನನ್ನ ಏನು ವಿ ಹೆಲ್ಪ್ ಮಂಡ್ಯ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆಯೋ ಇದನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಸ್ಕೊತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಇನ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಶುಭ ಸಂಜೆ.